ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Each particle, the cost of production of each article was 3 more than twice the number of articles produced on that day. So ಈಗ ನಾವು ಏನು ಅಸ್ಯೂಮ್ ಮಾಡ್ಕೋಬೇಕು? let the number of articles be x kilometer per hour. Correct? What is the unit of x? ಈಗ ನನ್ನ ಹತ್ರ 3 ಪೆನ್ ಇದೆ ಅನ್ಬೇಕಾ, 3 rupees ಇದೆ ಅನ್ಬೇಕಾ? 3 ಪೆನ್ ಇದೆ ಅಷ್ಟೇ. So it has no unit. While you count, how many students are there in my class? I have 110 kg students annakagutte. I have to just count, right? So when you're counting students, it has no unit illa. But ಈ ವ್ಯಾಲ್ಯೂ ಇದೆಯಲ್ಲ, ಇದಕ್ಕೆ ಒಂದು ಡಿಪೆಂಡ್ ಆಗ್ತಿದ್ದಾರೆ. ಯಾರು? ಕಾಸ್ಟ್. So what is the cost? How cost is depending? On a particular day, the cost of the production of each article in rupees was 3 more than twice the number of articles on that day. Correct? ಅಂದ್ರೆ ಇವತ್ತು ಒಂದು ಆರ್ಟಿಕಲ್ ನಾನು ಏನೋ ಒಂದು ಮಾರಿದ್ರೆ ಎಷ್ಟು ದುಡ್ಡಿಗೆ ಮಾರ್ಬೇಕು ನಾನು? ಈಗ ಹಾಕಕ್ಕೂ ಕಾಸಿರಲ್ಲ, ನಾನು 3 rupees ಮಾರಿದ್ರೆ 3 + 2x. ಅಲ್ಲಿ ನೋಡಿ ಇಂಗ್ಲಿಷ್, ದ ಕಾಸ್ಟ್ ಆಫ್ each article is 3 more than twice the number of articles. Correct? ಈಗ ಯಾವತ್ತೋ ಒಂದಿನ ಪರ್ಟಿಕ್ಯುಲರ್ ಡೇ ಬಗ್ಗೆ ಮಾತಾಡಿದ್ರೆ, ಇಫ್ ದ ಟೋಟಲ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಆನ್ ದ ಡೇ ವಾಸ್, ಎಷ್ಟು ಕಲೆಕ್ಟ್ ಆಯ್ತು? 90 rupees. ಸೊ ಹೌ ವಿಲ್ ಫೈಂಡ್ ದ ಟೋಟಲ್ ಕಾಸ್ಟ್? ಇದು ಕೊಟ್ಟಿದ್ದಾರೆ. ಟೋಟಲ್ ಕಾಸ್ಟ್ ಇಸ್ ಈಕ್ವಲ್ ಟು rupees 90. ಅಫ್ಕೋರ್ಸ್ ಈವನ್ ಇದ್ರದ್ದು ಏನೋ ಯೂನಿಟ್ ಬಂದು rupees. ಹೌ ವಿಲ್ ಫೈಂಡ್ ದ ಟೋಟಲ್ ಕಾಸ್ಟ್? ಅದು ಕಾಸ್ಟ್ ಆಫ್ ಒನ್ ಆರ್ಟಿಕಲ್. ಇದು ಈಗ ನನ್ನ ಹತ್ರ ಎಷ್ಟು ಆರ್ಟಿಕಲ್ ಇದೆ? ನಮ್ಮ ಹತ್ರ ಎಷ್ಟು ಆರ್ಟಿಕಲ್ಸ್ ಇದೆ? ಎಕ್ಸ್ ಆರ್ಟಿಕಲ್ಸ್ ಇದೆ. ಒನ್ ಆರ್ಟಿಕಲ್ ಎಷ್ಟು ದುಡ್ಡು? 3 + 2x. ಸೊ ವಾಟ್ ಇಸ್ ದ ಟೋಟಲ್ ಕಾಸ್ಟ್? x into 3 + 2x. ಡಿಡ್ ಯು ಅಂಡರ್ಸ್ಟ್ಯಾಂಡ್? ದ ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡೋಣ. ನನ್ನ ಹತ್ರ 10 ಪೆನ್ಸ್ ಇದೆ. ಈಚ್ ಪೆನ್ is 5 rupees. ಈಚ್ ಪೆನ್ ಎಷ್ಟು? 5 rupees. ಸೊ ವಾಟ್ ಇಸ್ ದ ಟೋಟಲ್ ಕಾಸ್ಟ್? ನಂಗೆ 50 ಬೇಡ, ಹೆಂಗ್ ಬಂತು ಹೇಳಿ? 10 into 5. ಕರೆಕ್ಟಾ? ಸೊ ದ ಟೋಟಲ್ ಕಾಸ್ಟ್ ಹೆಂಗ್ ಮಾಡ್ತೀವಿ ಸ್ಟೂಡೆಂಟ್ಸ್? ದ ಟೋಟಲ್ ಕಾಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಬೈ ದ ನಂಬರ್ ಆಫ್ ಆರ್ಟಿಕಲ್ಸ್ ಇಂಟು ದ ಯೂನಿಟ್ ಪ್ರೈಸ್ ಆಫ್ ಈಚ್ ಆರ್ಟಿಕಲ್. ಯೂನಿಟ್ ಪ್ರೈಸ್ ಅಂದ್ರೆ ಅರ್ಥ ಆಯ್ತಾ? is equal to 90. So what is the number of articles? X. What is the unit price of each article? 3 + 2x is equal to 90. Did you understand this? See, ನಿಮ್ಗೆ ಅರ್ಥ ಆಗಲಿ ಅಂತ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೀನಿ. ಡೌಟ್ ಇದೆಯಾ ಇಲ್ಲೇ? ಒಬ್ರೇ ನೋ ಹೇಳಿದ್ದು. No, sir. No, sir. No, sir. No, sir. ಆಯ್ತಾ? ಇನ್ ಈಸಿ. ಏನಾಯ್ತು? ಡಿಸ್ಟ್ರಿಬ್ಯೂಟಿವ್ ಲಾಗ್ ಹೋದ್ರೆ 2x² + 3x - 90 is equal to 0. ಲಾಸ್ಟ್ ಲೈನ್ ನೋಡಕ್ ಹೆಂಗಿದೆ? ಚೆನ್ನಾಗಿದೆ ಅನ್ಬಾರ್ದು. ಹೆಂಗಿದೆ ನೋಡಕ್ಕೆ ಲಾಸ್ಟ್ ಲೈನ್? ಸರ್ ಚೆನ್ನಾಗಿ ಬರ್ದಿದ್ದೀರಾ ಸರ್, ಗುಂಡು ನಿಮ್ ತರ ಇದೆ. ಹಂಗ ಹೇಳದ ಕ್ವಾಡ್ರಾಟಿಕ್ ಈಕ್ವೇಶನ್ ತರ ಇದೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಬಂದ್ರೆ ಖುಷಿಯಾಗಿ ಪ್ರಾಬ್ಲಮ್ ಮುಗಿಸ್ಬೇಕು. ಯಾರು? ಪ್ರಾಡಕ್ಟ್ -180. ಪ್ರಾಡಕ್ಟ್ -180. ಸಮ್ +3. ಇದೇನ್ ಈಸಿ ಅಲ್ಲ? ಯಾಕೆ? ಪ್ರಾಡಕ್ಟ್ ಮತ್ -180 ಅಂದ್ರೆ ಯಾರಿರ್ಬೇಕು? 10, 20, 30. ಇಲ್ಲ ಯಾರಿರ್ಬೇಕು? 5 into 2, 5 into 4 ಹಂಗಿರ್ಬೇಕು. ಯಾಕೆ ಸ್ಮಾಲರ್ ನಂಬರ್ ಅಲ್ಲೂ ಯೋಚನೆ ಮಾಡ್ಬೇಕಲ್ಲ. ಈಗ 180 ಬರಬೇಕು, 3 ಬರಬೇಕು. ಯಾರಿದ್ದಾರೆ?
ಪ್ರಾಡಕ್ಟ್ -180 ಬರಬೇಕು. -180, 18 ಅಲ್ಲ, -180. ಕಮನ್ ಸ್ಟೂಡೆಂಟ್ಸ್, ಬೇಗ. ನೀವು ಇದೆಲ್ಲ ಲಾಸ್ಟ್ ವೀಕ್ ಕಲ್ತಿದ್ದೀರಾ. ನಾನ್ ಪಾಠ ಮಾಡಾಯ್ತು, ಆನಂದ್ ಸರ್ ಪಾಠ ಮಾಡಾಯ್ತು, ಅಭಿಷೇಕ್ ಸರ್ ಪಾಠ ಮಾಡಾಯ್ತು, ನೀವು ಮಾತ್ರ ಕಲೀಲಿಲ್ಲ. ಸ್ಕೂಲಲ್ಲೂ ಮುಗ್ದೋಗಿದೆಯೇನೋ ಒಬ್ಬೊಬ್ರಿಗೆ. ಮತ್ತೆ ವೇರ್ ವಿ ಆರ್, ಡೋಂಟ್ ಟೆಲ್ ಇನ್ ದ ಟ್ಯೂಷನ್, ಐ ಮೀನ್ ಇನ್ ದ ಪ್ರಾಕ್ಟೀಸ್ ಐ ಆಮ್ ಟೆಲ್ಲಿಂಗ್ ಯು. ಈ ಮಂತ್ ಎಂಡ್ ಅಷ್ಟರಲ್ಲಿ ಇನ್ನೊಂದ್ ಚಾಪ್ಟರ್ ಮುಗಿದೋಗತ್ತೆ, 5 ಚಾಪ್ಟರ್ಸ್ ಮುಗಿಸ್ಬಿಡ್ತೀವಿ. ಏನಾಯ್ತು? ಈ ಕಡೆ ಹೇಳ್ರಪ್ಪ, ಭುವನ್, ಅವನೀಶ್, ರಿತೇಶ್, ನಿಮ್ ವಾಯ್ಸ್ ಕೇಳಲಿಲ್ಲ ಇವತ್ತು. ಸರ್ ಇದು ವ್ಯಾಲ್ಯೂ +15 -12 ಬಂತು ಸರ್. +15 -12. ನಾನು ಅದಕ್ಕೆ ಇನ್ನೊಂದು ಹಿಂಟ್ ಕೊಟ್ನಲ್ಲ, 5 2s ಅಂತ. ಸೊ 15 ಪ್ರಾಡಕ್ಟ್ 12 ಎಷ್ಟು? -180 ನಾ? ಯಾರು ಡಾಮಿನೇಟ್ ಆಗ್ಬೇಕು? ಪ್ಲಸ್ ಡಾಮಿನೇಟ್ ಆಗ್ಬೇಕು. ಸೊ ವಾಟ್ ಈಸ್ ದಟ್? 2x squared plus 15x minus 12x minus 90 is equal to 0. ಏನ್ ಕಾಮನ್? ಫಸ್ಟ್ 2 ಟರ್ಮ್ಸ್ ಅಲ್ಲೇ ಬರೀ x ಕಾಮನ್. ಸೊ 2x plus 15 minus 12 ಕಾಮನ್ ತಗೊಳಕ್ ಆಗಲ್ಲ. ಏನ್ ಕಾಮನ್ ತಗೋಬಹುದು? -6. 2x plus 15 is equal to 0. So we have x minus 6 into 2x plus 15 is equal to 0. Therefore, x is 6 and 2x plus 15 is equal to 0, and this is not possible, correct? Why this situation is not possible? Because the particles, even article, sorry. You can't break. So the total number of articles produced on that day is 6 rupees. Bariri. Therefore, the number of articles is 6. Now students, let's go out of the box. Out of the box means, in this problem we had a box and they had given us to find the total number of articles. The problem, correct? ಈಗ ನನಗೆ, ಕ್ಯಾನ್ ಯು ಟೆಲ್ ಮಿ ದ ಕಾಸ್ಟ್ ಆಫ್ ಈಚ್ ಆರ್ಟಿಕಲ್? ಎಷ್ಟು ಕಾಸ್ಟ್ ಆಫ್ ಈಚ್ ಆರ್ಟಿಕಲ್? ಎಷ್ಟಿದೆ ಈ ಆರ್ಟಿಕಲ್ಸ್ ಈ ಬಾಕ್ಸ್ ಒಳಗೆ? 6 ಇದೆ, ಕರೆಕ್ಟಾ? 6 ಆರ್ಟಿಕಲ್ಸ್ ಇದೆ. 1 ಆರ್ಟಿಕಲ್ದು ದುಡ್ಡು ಎಷ್ಟು? ವಾಟ್ ಈಸ್ ದ ಅಮೌಂಟ್ ಆಫ್ 1 ಆರ್ಟಿಕಲ್? x ಗೊತ್ತಲ್ಲ, 3 plus x ಗೊತ್ತು. 15? Is it 15? 15 rupees ತಾನೆ? ಈಗ 15 rupees ಒಂದಕ್ಕೆ ಒಪ್ಕೋತೀರಾ? ನನ್ನ ಹತ್ರ ಎಷ್ಟಿದೆ? 6 ಆರ್ಟಿಕಲ್ಸ್ ಇದೆ. ಸೊ 1 ಆರ್ಟಿಕಲ್ಗೆ 15 rupees ಆದ್ರೆ 6 ಆರ್ಟಿಕಲ್ಸ್ಗೆ ಎಷ್ಟು? ಕ್ವಶನ್ ಅಲ್ಲಿ ಇತ್ತಾ? ಮ್ಯಾಚ್ ಆಯ್ತಾ ಬಾಕ್ಸ್ ಅಲ್ಲಿ? ಅಂಡರ್ಸ್ಟುಡ್ ದ ಸಿಚುಯೇಷನ್ ಸ್ಟೂಡೆಂಟ್ಸ್? ಸಿ, ನಾವು ಒಂದು ಕ್ವಶನ್ ಅಲ್ಲಿ ಇಷ್ಟು ತಗೊಂಡ್ಬರ್ಬೇಕು ಅರ್ಥ ಮಾಡ್ಕೊಳ್ಳಿಕ್ಕೆ. They had asked us to find the number of articles which depends on the cost, and in return we also understood that the cost of each article is 15 rupees. Therefore 15 into 6 should give us 90. ಇಲ್ಲಾಂದ್ರೆ ಏನಾಗೋದು? ನಾವು ಮಾಡಿದ್ದು ತಪ್ಪು. ಕರೆಕ್ಟ್ ತಾನೆ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಬ್ರು ಎಸ್ ಅನ್ಲಿಲ್ಲ. ಆಯ್ತು. ಓಕೆ. Question number 9. Question number 9. See, first students always try to understand the question. Or ಕೇಳಿರೋದೇನು? Is the situation possible? Is the situation possible? If so, determine their present ages. Age problem already pair of linear equations allo ಮಾಡಿದೀವಿ. ಒಂದು rough idea ಇದೆ. The sum of the ages of two friends is
20 years. 4 years ago, the product of their ages in years was 48. First, ಏನಂತ ಇದೆ? Is the situation possible? The possible. If so, determine the present ages. ಇಲ್ಲಿ ಎಷ್ಟು ಜನ ಇದ್ದಾರೆ? ಇಬ್ರು ಫ್ರೆಂಡ್ಸ್ ಇದ್ದಾರೆ. ಒಬ್ಬಂದೊಂದು ಏಜು, ಇನ್ನೊಬ್ಬಂದು ಇನ್ನೊಂದು ಏಜು. ಕರೆಕ್ಟ್ ಅಂದ್ರೆ 2 ವೇರಿಯಬಲ್ ಇಟ್ಕೋಬೇಕು. ಸೊ ಸ್ಲೈಟ್ ಕನ್ಫ್ಯೂಷನ್ ಏನು? Is it a 2 variable means pair of linear equations in 2 variables? Let's try to understand. So what we will do, ಆ 2 friends ನನಗೆ ಗೊತ್ತಿಲ್ಲ, of course ನಿಮಗೂ ಗೊತ್ತಿಲ್ಲ ಅನ್ಕೋತೀನಿ. So friend 1, friend 2 ಅಂತ ಅನ್ಕೊಳ್ಳೋಣ. friend 1 ಮತ್ತೆ friend 2 ಅಥವಾ person 1 person 2 ಅಂತ ಅನ್ಕೊಳ್ಳಿ. ಅವ್ರದ್ದು ಪ್ರೆಸೆಂಟ್ ಏಜ್ ಬರೀತೀನಿ ಸ್ಟೂಡೆಂಟ್ಸ್. ಈಗ ಫ್ರೆಂಡ್ 1 ಪ್ರೆಸೆಂಟ್ ಏಜ್ ಎಕ್ಸ್ ಆದ್ರೆ ಫ್ರೆಂಡ್ 2 ಪ್ರೆಸೆಂಟ್ ಏಜ್ ಏನು? ವೈ. ಕರೆಕ್ಟಾ? ಯು ಕಾಂಟ್ ಕೀಪ್ ಎಕ್ಸ್, ಇಬ್ರು ಸೇಮ್ ಅಲ್ಲ. ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ? ಅವ್ರ ಪ್ರೆಸೆಂಟ್ ಏಜ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 20. Have they given the situation? Please read the English there. The sum of the ages of 2 friends is 20 years. Add ಮಾಡಿದ್ರೆ 20 ಬರುತ್ತೆ. 4 years ago. Okay, 4 years ago. ಇವನ್ ಏಜ್ ಎಷ್ಟು? ಇವತ್ತು ಈ ವರ್ಷದ ಏಜ್ ಎಕ್ಸ್ ಆದ್ರೆ 4 years ಬ್ಯಾಕ್ ಎಷ್ಟು? x minus 4. Your age ಎಷ್ಟು? y minus 4. Are you understanding students? ಇವತ್ತು ನನ್ನ ಏಜ್ 20 ಆದ್ರೆ 4 years ಬ್ಯಾಕ್ ಎಷ್ಟು? and 16 ಅನ್ಬಾರ್ದು, 20 minus 4. Are you understanding? ಅವ್ರು ಏನ್ ಕೊಟ್ಟಿದ್ದಾರೆ 4 years ago ಸಿಚುಯೇಷನ್ ಅಲ್ಲಿ? The product of their ages is 48. Correct? Of course, you have constructed linear equation in 2 variables. I'm not telling no, but is it a linear equation in 2 variables? Is a linear equation in 2 variables. But is a linear equation in 2 variables ಆಗತ್ತಾ? ಚೆಕ್ ಮಾಡೋಣ, ಸಿಂಪ್ಲಿಫೈ ಮಾಡಬೇಕು. ಈಗಲೇ ಕತ್ ತಿನ್ಕೊಂಡಿದ್ರೆ ಅಲ್ವಾ? ಈಗ ಹೆಂಗ್ ಮಲ್ಟಿಪ್ಲೈ ಮಾಡ್ತೀರಾ? x into y minus 4y minus 4x plus 16 is equal to 48. So students, you can see that this is not a linear equation in 2 variables, correct? ಯಾಕೆ? Wait, ಎಲ್ಲಿ x squared? ಇಲ್ಲ, ಹಂಗಾರೆ is it a linear equation in 2 variables? Are you understanding my question? ಇಲ್ಲಿ ಏನಾಗಿದೆ, ಒಂದು ಎಕ್ಸ್ ವೈ ಅನ್ನೋದೊಂದು ಬಂದು ಕೂತಿದೆ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್? a1x plus b1y plus c1 is equal to 0. ಇವ್ರು ಸಿಗ್ತಾರೆ. a2x plus b2y plus c2 is equal to 0. ಮತ್ತೆ ಇವ್ರು ಯಾರು ಎಕ್ಸ್ಟ್ರಾ? ಏನ್ buy 3 get 1 free ಆಫರ್ ಆಯ್ತಾ? ಸೊ ದಿಸ್ ಚಾಪ್ಟರ್ ಇಸ್ ನಾಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಹೆಂಗ್ ಮಾಡೋದು? ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು. ಹೆಂಗ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ? ವಾಟ್ ಇಸ್ ವೈ ಫ್ರಮ್ ದಿಸ್ ಆರ್ ಎಕ್ಸ್? ಯಾವ್ದಾದ್ರು ಮಾಡ್ಕೊಳ್ಳಿ, ನಿಮ್ ಇಷ್ಟ. ವಾಟ್ ಇಸ್ ವೈ? 20 ಮೈನಸ್ ಎಕ್ಸ್. ಈ 20 ಮೈನಸ್ ಎಕ್ಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಎಷ್ಟು? 20. ದ ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಇಸ್ 20 years ಅಂತ ಕೊಟ್ಟಿದ್ದಾರೆ. ಅವ್ರು ಎರಡು ಏಜ್ ಆಡ್ ಮಾಡಿದ್ರೆ 20 ಬಂತು ಅಂದ್ರೆ the one will be lesser than 20, right? So now we will substitute here. ಇದನ್ನ ಒಂದು ಸ್ವಲ್ಪ ನಿಧಾನಕ್ಕೆ ಮಾಡೋಣ. I will change the slide. ಮುಗಿತಾ? ಬರ್ಕೊಂಡು ಮುಗಿತಾ? ಬರ್ಕೊಂಡು can I change? ಏನಿತ್ತು ಸ್ಟೂಡೆಂಟ್ಸ್? xy minus 4y minus 4x plus 16 is equal to 48. y ಏನ್ ಕೊಡ್ತೀರಾ? 20 minus x. ಇದನ್ನ ಸಾಲ್ವ್ ಮಾಡಬಹುದಲ್ಲ? 48 minus 16 ಎಷ್ಟು? 32. Is it 32? ಈಗ x into 20, 20x minus x squared minus
80 plus 4x minus 4x is equal to 32. So plus 4x minus 4x cancel ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? 20x minus x squared minus ಎಷ್ಟಾಗತ್ತೆ? 80 minus 32 minus 80 minus 32 112 is equal to 0. ಇಲ್ಲ ಎಲ್ಲ ಬೇರೆ ತರ ಬರೀತೀರಾ ಅಂದ್ರೆ x squared minus 20x plus 112 is equal to 0. Correct? Is this correct? ಸೈನ್ ಯಾಕೆ ಚೇಂಜ್ ಮಾಡಿದ್ವಿ ಗೊತ್ತಾಯ್ತಾ? No, sir. ರೈಟ್ ಹ್ಯಾಂಡ್ ಸೈಡ್ ಕಳಿಸಿ ಅಷ್ಟೇ ಅಲ್ಲ, ಇಲ್ಲ ಹಂಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೂ ಬರೀಬಹುದು ಸ್ಟೂಡೆಂಟ್ಸ್. ಇಟ್ಸ್ ನಾಟ್ ರಾಂಗ್. Sir, I didn't get why you changed the sign. ಸಾರಿ Sir, why did you change the sign? ಸಿ ಯೂಶಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬರೆದಾಗ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಪಾಸಿಟಿವ್ ಇಡ್ತೀವಿ ಅಷ್ಟೇ, ಇಲ್ಲ ಎ ನೆಗೆಟಿವ್ ತಗೋಬಹುದು. ನಾನು ನಿಮ್ಗೆ ಫಸ್ಟ್ ಕ್ಲಾಸ್ ಅಲ್ಲಿ ಒಂದು ಪ್ಯಾರಾಬೋಲಾ ಡ್ರಾ ಮಾಡಿ ತೋರಿಸಿದಾಗ ನಾಪ್ಕ ಇದೆಯಾ? ಇಫ್ ಯು ಈಗ ಫಾರ್ ಎಕ್ಸಾಂಪಲ್ ಇದನ್ನ 2 ಮಲ್ಟಿಪ್ಲೈ ಮಾಡಿ, ಅದ್ರದ್ದು ರೂಟ್ಸ್ ಇದ್ರದ್ದು ರೂಟ್ಸ್ ಸೇಮ್ ಇರುತ್ತೆ. ಈಗ ಇದಕ್ಕೆ -1 ಮಲ್ಟಿಪ್ಲೈ ಮಾಡಿ, ಏನ್ ಬರುತ್ತೆ? ಇಫ್ ಯು ಮಲ್ಟಿಪ್ಲೈ -1 minus x squared plus 20x minus 112. ಕರೆಕ್ಟಾ? ಅದೆರಡು ಸೇಮ್ ತಾನೆ. ಸೊ ಇದಕ್ಕೆ ಏನ್ ಆನ್ಸರ್ ಇರುತ್ತೆ, ಇದಕ್ಕೂ ಅದೇ ಆನ್ಸರ್ ಇರುತ್ತೆ. ಬಟ್ ಯೂಶಲಿ ಕನ್ವೆನ್ಷನಲಿ ಪಾಸಿಟಿವ್ ಬರೀತೀವಿ. ಈಗ 3x minus 4y ಅಂತ ಬರೀಬೇಕು. -4y plus 3x ಬರೀಬಹುದು ತಾನೆ. ಬಟ್ ನಾವ್ ಯಾವಾಗ್ಲೂ ಯಾಕೆ ಫಸ್ಟೇ ಪಾಸಿಟಿವ್ ಬರೀತೀವಿ? ಅದೊಂದು ಕಲ್ಚರ್. ಓಕೆ, now we will following that culture. Okay, now you come here. Let's see, don't try to solve the problem, students. Problem solve ಮಾಡಬೇಡಿ. ಅವ್ರು ಏನ್ ಕೇಳಿದಾರೆ, is the situation possible? ಸೊ ಫಸ್ಟ್ ಏನ್ ಮಾಡಬೇಕು, x ಇದೆಯಾ ಇಲ್ವಾ ಅಂತ ಹುಡುಕ್ಬೇಕು. x ಇದೆಯಾ ಇಲ್ವಾ ಅಂತ ಹುಡುಕಕ್ಕೆ ಹೆಂಗ್ ಮಾಡ್ತೀರಾ? ನೇಚರ್ ಆಫ್ ದ ರೂಟ್ಸ್ ಹುಡುಕ್ಬೇಕು. ಅರ್ಥ ಆಯ್ತಾ? b squared minus 4ac ಮಾಡಿ. ವಾಟ್ ಇಸ್ b squared? ಓಕೆ, ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ ಬೇಕಾರೆ. b squared minus 4ac ಮಾಡೋಣ. minus 20 squared minus 4 1 c ಎಷ್ಟು? 112. ಕರೆಕ್ಟಾ? what is minus 20 square? 400. ಇದೆಷ್ಟು? is it 448? which is equal to minus 48. is it lesser than 0? if it is lesser than 0, what type of roots does this has? It has no real roots. So now tell me students, is this situation possible? ನಾನು ಹೇಳಿ ಸುಳ್ಳು. ಅದೇ ಇಬ್ರು ಫ್ರೆಂಡ್ಸ್ ಏಜ್ ಆಡ್ ಮಾಡಿದ್ರೆ 20 ಬರುತ್ತಂತೆ, 4 years ಮುಂಚೆ ಪ್ರಾಡಕ್ಟ್ ಮಾಡಿದಾಗ 48 ಬಂತೆ ಅಂತ ಕತೆ ಹೊಡೋದಲ್ಲ, ಸೀನೇ ಇಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನೀವು ಎಕ್ಸಾಮ್ ಅಲ್ಲಿ ಪ್ರಾಡಕ್ಟ್ 112 ಬರಬೇಕು, ಸಮ್ -20 ಮಾಡಬೇಕು ಅಂದ್ರೆ 3 hours ಅಲ್ಲ 30 years ಆದ್ರೂ ಸಾಲ್ವ್ ಮಾಡಕ್ಕಾಗಲ್ಲ. You understood why? Because the roots are not real. ಅಂದ್ರೆ it's not possible. But PUC ಅವ್ರು ಕೇಳಿ ಮಾಡಿ ಇಟ್ಬಿಡ್ತಾರೆ. ಯಾಕೆ? ಅಲ್ಲಿ ಓದ್ತಾ ಇರೋದು ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಹೆಂಗ್ ಹುಡುಕೋದು ಅಂತ. ಈಗ ಅವನೀಶ್ ಒಂದು ಡೌಟ್ ಕೇಳ್ದ, ಏನು ಇಲ್ಲಿ ಯಾಕೆ ಮೈನಸ್ ಪಾಸಿಟಿವ್ ಹಿಂಗ್ ಮಾಡ್ಕೊಂಡ್ರಿ ಅಂತಲ್ವಾ ಅವನೇಶ್? ಆಯ್ತು, ಈಗ ಜಸ್ಟ್ ವಿ ವಿಲ್ ಥಿಂಕ್ ಇನ್ ದಟ್. ಇದು ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್? Okay, now we will think from your friend's point of view. I won't change anything. Again, at the standard form, minus x squared plus 20x minus 112 is equal to 0. Students, please note that, is it still a quadratic equation? Is it still a quadratic equation? What is A? -1. What is B? plus 20. what is C? minus 112. correct ತಾನೆ? ಏನು ಚೇಂಜ್ ಆಗಿಲ್ಲ. ಆಯ್ತಾ? b squared minus 4ac ಕಂಪ್ಯೂಟ್ ಮಾಡೋಣ. b square ಎಷ್ಟು? 20 square. ಈಗೇನು ಬ್ರಾಕೆಟ್ ಬೇಡಲ್ಲ. 20 squared minus 4. a ಎಷ್ಟು? -1. c ಎಷ್ಟು? 20 square ಎಷ್ಟು? minus into minus plus into minus 4 into 112 is equal to
which is congratulations. You got the same answer, right? Now did you understand the technique? But usually ಏನ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ ಪಾಸಿಟಿವ್. ಈಗ ಬೆಳಗ್ಗೆ ಅಪ್ಪ ಅಮ್ಮ ಎಬ್ಸ್ತಾರೆ ಸ್ಕೂಲ್ ಹೋಗಿ, ಬೆಳಗ್ಗೆ ಬೈಬೇಡಮ್ಮ ಸ್ಕೂಲಲ್ಲೆಲ್ಲ ಹಾಳಾಗೋಗುತ್ತೆ ಹೇಳ್ತೀರಾ? ಯಾಕೆ? ಏನೋ ಒಂದು ಥಾಟ್, ಸ್ಟಾರ್ಟ್ ದ ಡೇ ಪಾಸಿಟಿವ್. then why can't you write first one positive? ಹೇಳ್ತೀರಾ? ಮನೇಲಿ ಜಗಳ ಮಾಡ್ತೀರಾ? ಇಲ್ಲ ಹೇಳೋದೇ ಇಲ್ವಾ? ನೀವೇ ಹೇಳ್ತೀರಾ? ಬೆಳಗ್ಗೆ ಎದ್ದು ಯಾರಿಗಾರು ಓದೋ ಅಭ್ಯಾಸ ಇದೆಯಾ ಬೈ ಚಾನ್ಸ್? ಓಕೆ, ಪಂಚಮಿ ಓದ್ತಾಳೆ, ಜಯಂತ್ ಓದ್ತಾಳೆ, ನೀವೆಲ್ಲ ಓದಲ್ವಾ? ನೈಟ್ ಔಲ್ಸ್ ಹಂಗಂದ್ರೆ. ಹೂ ಆರ್ ಅರ್ಲಿ ಬರ್ಡ್ಸ್? ಈ ಕಡೆ ಸ್ವರ, ಭುವನ್. ಅರ್ಲಿ ಬರ್ಡ್, ನೈಟ್ ಔಲ್ ಅಂದ್ರೆ ಗೊತ್ತಾ? ಸ್ಲ್ಯಾಂಗ್ ಇಂಗ್ಲಿಷ್ ಅಲ್ಲಿ. ನೈಟ್ ಔಲ್ಸ್ ಅಂದ್ರೆ ಏನು? ಬರೀ ನೈಟ್, ಬರೀ ರಾತ್ರಿ. ಓದೋದು ಸುಮ್ ಕೂತಿರೋದು ಅದು ಬೇರೆ ಪ್ರಶ್ನೆ. ನೈಟ್ ಔಲ್ಸ್ ಮೀನ್ಸ್ ರಾತ್ರಿ ಏನಾರ ಓದೋದಾಗಿರ್ಬೋದು, ಅಡಿಗೆ ಮಾಡೋದಾಗಿರ್ಬೋದು, ತಿನ್ನೋದಾಗಿರ್ಬೋದು, ಏನೋ ಒಟ್ಟಲ್ಲಿ ನೈಟ್ ಆಕ್ಟಿವ್ ಆಗಿರೋದು. ಇನ್ನೊಂದು ಅರ್ಲಿ ರೈಸ್, ಅರ್ಲಿ ಬರ್ಡ್ ಅಂತ ಕರಿತೀವಿ. ಅಂದ್ರೆ ಎಲ್ಲ ಬೆಳಗ್ಗೆ ಬೇಗ. ಓಕೆ, ಅಂಡ್ ಹೌ ಮೆನಿ ಆಫ್ ಯುವರ್ ಪೇರೆಂಟ್ಸ್ ಟೆಲ್ಸ್ ದಟ್ ಬೆಳಗ್ಗೆ ಬೇಗ ಓದಿದ್ರೆ ಮೈಂಡ್ ಹೋಗತ್ತೆ? ಇಸ್ ಇಟ್ ಅ ಕಾಮನ್ ಥಿಂಗ್? My parents, sir. ಎಲ್ರು ಹೇಳ್ತಾರ? ಬಟ್ ಸ್ಟೂಡೆಂಟ್ಸ್, Yes. ನಿಮ್ಗೆ ಮನೇಲಿ ಅದ್ರ ಬಗ್ಗೆ ಏನಾರ ನಿಮ್ ಪೇರೆಂಟ್ಸ್ ಹಂಗೆ ಕೇಳಿದ್ರೆ ಹೇಳಿ, ಐ ವಿಲ್ ಟಾಕ್ ಟು ದೆಮ್. ಇಟ್ ಈಸ್ ಅ ಮಿತ್. ಮಿತ್ ಅಂದ್ರೆ ಏನ್ ಗೊತ್ತಾ? ಸುಳ್ಳಲ್ಲ, ಮೂಢನಂಬಿಕೆ. ಸುಳ್ಳಲ್ಲ, ನಾವು ಸುಳ್ಳು ಸತ್ಯ ಬಗ್ಗೆ ಮಾತಾಡ್ತಿಲ್ಲ. ಒಂದು ಮೂಢನಂಬಿಕೆ. ಬೆಳಗ್ಗೆ ಬೇಗ ಓದಿದ್ರೆ ಎಲ್ಲ ಅರ್ಥ ಆಗತ್ತೆ ಅಂತ ಆ ಕಾಲದಲ್ಲಿ ಇತ್ತು. ಯಾಕೆ ಗೊತ್ತಾ? ಸಂಜೆ ಹೊತ್ತು ಕೆಲ್ಸಕ್ಕೆ ಹೋಗೋರು, ಅವ್ರ ಟೈಮ್ ಇದ್ದಿದ್ದೆ ಬೆಳಗ್ಗೆ. ಈಗ ಬೆಳಗ್ಗೆನೂ ಕೆಲ್ಸಕ್ಕೆ ಹೋಗಲ್ಲ, ಸಂಜೆನೂ ಕೆಲ್ಸಕ್ಕೆ ಹೋಗಲ್ಲ. ಯಾಕೆ? ವಿ ಆರ್ ಬ್ಲೆಸ್ಡ್ ವಿತ್ ದ ಗುಡ್ ಪೇರೆಂಟ್ಸ್. ಟ್ರಸ್ಟ್ ಮೀ. ಓಕೆ, ಗುರು ಪೂರ್ಣಿಮೆ ದಿನ ಬೋಧನೆ ಮಾಡ್ತಾ ಇದ್ದೀನಿ, ಎಂಜಾಯ್. ವಿ ಆರ್ ಬ್ಲೆಸ್ಡ್ ವಿತ್ ದ ಗುಡ್ ಪೇರೆಂಟ್ಸ್. ಕೇಳಿದ್ ಕೊಡಿಸ್ತಾರೆ ತಕ್ಷಣ. ಅಫ್ಕೋರ್ಸ್ ಬೇರೆಯವನ್ಗೆ ಬೆನ್ಸ್ ಕೊಡ್ಸಿದ್ರೆ ನನ್ಗೆ ಅಟ್ಲೀಸ್ಟ್ ಮಾರುತಿ 800 ಮೋಸ ಇಲ್ಲ, ಒಬ್ಬೊಬ್ಳಿಗೆ ಅದು ಇಲ್ಲ. ಮನೆ ಮುಂದೆ ಏಳ್ ಟೈಮಿಗೆ ಆಟೋ ಬರುತ್ತೆ ಅಥವಾ ಸೈಕಲ್ ಇರುತ್ತೆ. ಸಮಥಿಂಗ್ ಇಸ್ ದೇರ್, someone is taking care of us, right? So whether you are an early bird or a night owl, that doesn't matter today. ಇವತ್ತು 21st century ಇದೀವಿ ನಾವು, ಕರೆಕ್ಟಾ? we are at the 21st century. ಅವ್ರು ಹೇಳ್ತಿದ್ದಲ್ಲ ಪಾಪ 14th-15th century ಆದ್ಮೇಲೆ ಬರ್ತಾ 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 ಬಿಫೋರ್ 2000 ಅವಾಗ ಹಂಗಿತ್ತು. even when my father used to tell, I joined the job evening, I used to do part-time work for earnings. That is why I was studying early morning. Of course ಅವ್ರು ಹೇಳಿರೋದು ತಪ್ಪು ಅಂತಾನಲ್ಲ. ಅರ್ಲಿ ಮಾರ್ನಿಂಗ್ ಸ್ಟೂಡೆಂಟ್ಸ್ ಮೈಂಡ್ ಫ್ರೆಶ್ ಇರುತ್ತೆ. ನಿಮ್ಗೆ ಎರಡು ತರ ಬ್ರೈನ್ ವರ್ಕ್ ಆಗ್ಬೇಕು ಗೊತ್ತಾ? ಒಂದು ಫ್ರೆಶ್ ಇರಬೇಕು, ಇನ್ನೊಂದು ಶಾರ್ಪ್ ಇರಬೇಕು ಬ್ರೈನ್. ನೀವು ಬ್ರೈನ್ ಫ್ರೆಶ್ ಆಗಿದ್ದಾಗ ದ ಬೆಸ್ಟ್ ಸಬ್ಜೆಕ್ಟ್ಸ್ ಟು ಸ್ಟಡಿ ಆರ್ ಯೋರ್ ಲ್ಯಾಂಗ್ವೇಜಸ್, ಸೋಷಿಯಲ್ ಸ್ಟಡೀಸ್, ಸಮಥಿಂಗ್ ವಿಚ್ ಯು ಶುಡ್ ಬಿ ಸ್ಟೋರ್ಡ್ ಇನ್ ದ ಮೆಮೊರಿ. ಅರ್ಥ ಆಗ್ತಿದ್ಯಾ? ಅವಾಗ ಮೈಂಡ್ ಫ್ರೆಶ್ ಆಗಿರುತ್ತೆ, ಫ್ರೆಶ್ ಆಗಿ ಸ್ಟೋರ್ ಮಾಡ್ಕೊಳತ್ತೆ. ಬಟ್ ಮೈಂಡ್ ಶಾರ್ಪ್ ಇದ್ದಾಗ ಓದ್ಬೇಕಾಗಿರೋ ಸಬ್ಜೆಕ್ಟ್ ಮ್ಯಾಥ್ ಮತ್ತೆ ಸೈನ್ಸ್. ಯೋಚನೆ ಮಾಡಿ ಬರ್ಬೇಕು. ಯು ಕಾಂಟ್ ಸ್ಟೋರ್ y is equal to 20 minus x in your brain. Are you understanding? You can't store. You have to think and you have to write y is equal to 20 minus x. ಅರ್ಥ ಆಗ್ತಿದ್ಯಾ ನಾನು ಹೇಳ್ತಾ ಇರೋದು? ಇದಕ್ಕೆ ಶಾರ್ಪ್ನೆಸ್ ಬೇಕು. ಬ್ರೈನ್ ಶಾರ್ಪ್ ಮಾಡ್ಬೇಕು ಅಂದ್ಬಿಟ್ಟು ಹೋಗಿಲ್ಲಿ ಅದೇನ ಸರ್ರ 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 ಅಂತ ಶಾರ್ಪ್ ಮಾಡ್ಕೊಳ್ಳಿ ಅಥವಾ ಶಾರ್ಪ್ನರ್ ತಗೊಂಡು ಶಾರ್ಪ್ ಮಾಡಿ. ನೋ, ಐ ಆಮ್ ನಾಟ್ ಟೆಲಿಂಗ್ ಇನ್ ದಟ್ ವೇ. ಮೇಕ್ ಯೋರ್ ಬ್ರೈನ್ ಟು ಥಿಂಕ್. ಅರ್ಥ ಆಗ್ತಿದ್ಯಾ ಹೇಳ್ತಾ ಇರೋದು? ಮೇಕ್ ಯೋರ್ ಬ್ರೈನ್ ಟು ಥಿಂಕ್. ಸೊ ಮೆಮೊರೈಸ್ ಮಾಡೋದು ಒಂದಾದ್ರೆ ಅರ್ಥ ಮಾಡ್ಕೊಂಡು ಮಾಡೋದೇ ಬೇರೆ. ಈ ಸಲ ಸಿಲೆಬಸ್ ರಿಡ್ಯೂಸ್ ಮಾಡಿದ್ದಾರೆ. ಈ ಸಲ ಅಲ್ಲ, 2 years ಬ್ಯಾಕು ರಿಡ್ಯೂಸ್ ಮಾಡಿದ್ದಾರೆ. ಬಟ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಕ್ವಶನ್ಸ್ ದಟ್ ದೇ ಆರ್ ಆಸ್ಕಿಂಗ್ ಇನ್ ದ ಎಕ್ಸಾಮ್ಸ್ ಕಾಂಪ್ರಮೈಸೇ ಆಗಿಲ್ಲ. ಅಂಡ್ ಇನ್ಫ್ಯಾಕ್ಟ್ IIT JEE ಕ್ವಶನ್ಸ್ ನ ಸ್ಟೂಡೆಂಟ್ಸ್ ನೀವು ನೋಡಿದ್ರೆ ಒಂದು 20 years ಇಂದ ಒಂದು ಕ್ವಶನ್ ರಿಪೀಟ್ ಆಗಿಲ್ಲ. ಒಂದು ಕ್ವಶನ್ ರಿಪೀಟ್ ಆಗಿದೆ ಅಂದ್ರೆ ಸಿ ದ ಲೆವೆಲ್ ಆಫ್ ಕಾಂಪಿಟೆನ್ಸಿ.
ಲಕ್ಷ ಜನ ಬರೀತಾ ಇರ್ತಾರೆ, ಅವ್ರ ಮಧ್ಯ ನಾನು ಯಾವನೋ ಅಲ್ಲ. ಕರೆಕ್ಟಾ? ಸೊ ನೌ ಯು ಸ್ಟಾರ್ಟ್ ಮೇಕಿಂಗ್ ಯುವರ್ ಬ್ರೈನ್ ಫ್ರೆಶ್ ಪ್ಲಸ್ ಶಾರ್ಪ್. ಐ ವಿಲ್ ಬಿ ಟೆಲಿಂಗ್ ಎಸ್ ಪ್ಲಸ್ ಎಸ್ ಇರ್ಬೇಕೀಗ. ಒಂದ್ ಎಸ್ ಶಾರ್ಪ್ ಆಗಿರ್ಬೇಕು, ಇನ್ನೊಂದು ಎಸ್ ಸ್ಟೋರ್ ಮಾಡ್ಕೋಬೇಕು, ಸ್ಟೋರೇಜು ಇರಬೇಕು. ಹಳೆ ಕಾಲದಲ್ಲಿ ಸ್ಟೋರೇಜ್ ಇದ್ರೆ ಸಾಕು.